ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮಾನವನ ಜೀವನ ಇದೆಯಲ್ಲ, ಅದೊಂದು ಅದ್ಭುತ ಪ್ರಯಾಣ. ಒಮ್ಮೆ ಯೋಚಿಸಿ ನೋಡಿ, ನಾವು ಏನು ಬೇಕಾದರೂ ಸಾಧಿಸ್ಬೋದು, ಮನಸ್ಸನ್ನು ತೃಪ್ತಿಗೊಳಿಸೋಕ್ಕಾಗತ್ತಾ? ಒಂದು ಗುರಿ ತಲುಪಿದ ಕೂಡಲೇ ಮತ್ತೊಂದು ಗುರಿ ಕಡೆ ನಮ್ಮ ಮನಸ್ಸು ವಾಲುತ್ತಲ್ವಾ? ಒಂದು ಮನೆ ಕಟ್ಟಿದವನಿಗೆ ಮತ್ತೊಂದು ಕಟ್ಟುವಂತಹ ಆಸೆ, ಒಂದು ಪದವಿಯನ್ನು ಪಡ್ಕೊಂಡವನಿಗೆ ಇನ್ನೊಂದು ಸಾಧನೆಯನ್ನು ಮಾಡುವಂತಹ ಆಸೆ, ಒಂದು ಯಶಸ್ಸಿನ ನಂತರ ಮತ್ತೊಂದು ಹಾದಿ. ಇದು ಯಾಕೆ ಹೀಗಾಗತ್ತೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಮನುಷ್ಯರೊಳಗೆ ಒಂದು ಅಶಾಂತಿ ಇದೆ. ಅದು ಅವನ ದುರ್ಬಲತೆ ಅಲ್ಲ, ಅದು ಒಂದು ದೈವಿಕ ಶಕ್ತಿ. ಅದನ್ನು ಬಲ್ಲವರು, ಜ್ಞಾನಿಗಳು ಮತ್ತು ಯೋಗಿಗಳು ಚೈತನ್ಯ ಅಂತ ಕರೀತಾರೆ. ಇದನ್ನೇ ನಮ್ಮ ಮಹಾನ್ ಕವಿ DVG ಅವರು ತಮ್ಮ ಕಗ್ಗದಲ್ಲಿ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಆಳವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಮಾನವ ಈ ನಿರಂತರ ಚಲನೆಯ, ಸಾಹಸದ ಮತ್ತು ಚಿನ್ಮಯ ಆತ್ಮ ಸ್ವಭಾವದ ಒಂದು ಸುಂದರ ಚಿತ್ರಣ ಅಂತ ಹೇಳ್ತಾರೆ. ಜೀವನದಲ್ಲಿ ಎಷ್ಟೇ ಅನುಭವಗಳನ್ನು ಕಂಡರೂ ಕೂಡ ಆತನ ಮನಸ್ಸು ಮಾತ್ರ ನಿಲ್ಲೋದಿಲ್ಲ. ಅವನು ಮತ್ತೆ ಮತ್ತೆ ಹೊಸದನ್ನು ಹುಡುಕ್ತಾ ಹೋಗ್ತಾನಲ್ವಾ? ಈ ಚಲನೆಯ ಹಿಂದಿರುವ ಶಕ್ತಿ ಏನು ಅನ್ನುವಂತಹ ಒಂದು ಸುಂದರವಾದಂತಹ ಪ್ರಶ್ನೆಗೆ ಉತ್ತರ ಈ ಒಂದು ಕಗ್ಗ. 123ನೇ ಕಗ್ಗ ಹೀಗಿದೆ: ಬನ್ನ ಬವಣೆಗಳ ತಾನೆನಿತೆನಿತು ಪಟ್ಟಿರೆಯು ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಸನ್ನಹಿಸುವಂ ಸುಮ್ಮನಿರಲೊಲದೆ ಮಾನವನು ಚಿನ್ಮಯತೆಯಾತ್ಮಗುಣ ಮಂಕುತಿಮ್ಮ. ಬನ್ನ ಬವಣೆಗಳು ತಾನೆನಿತೆನಿತು ಪಟ್ಟಿರೆಯು ಅಂದರೆ ಅರ್ಥ ಏನು ಅಂತಂದರೆ, ಮಾನವನ ಜೀವನದಲ್ಲಿ ಅನೇಕ ಅನುಭವಗಳನ್ನು ಕಂಡರೂ ಕೂಡ ಅವನ ಮನಸ್ಸು ಮಾತ್ರ ಎಂದಿಗೂ ತೃಪ್ತವಾಗುವುದಿಲ್ಲ. ಅವನು ಮತ್ತೆ ಮತ್ತೆ ಹೊಸದನ್ನು ಹುಡುಕ್ತಾನೆ, ಹೊಸ ಸಾಹಸಗಳಿಗೆ ತಯಾರಾಗ್ತಾನೆ. ಯಾಕೆ ಅಂದರೆ ಮಾನವನ ಒಳಗಿನ ಆತ್ಮ ಅಂದರೆ ಚಿನ್ಮಯ ಅಂದರೆ ಜ್ಞಾನ ಸ್ವರೂಪಿ ಮತ್ತು ಚೇತನ ಸ್ವರೂಪಿಯಾದಂತಹ ಅದು ಯಾವತ್ತೂ ಕೂಡ ನಿಷ್ಕ್ರಿಯತೆಯನ್ನು ಒಪ್ಕೊಳ್ಳೋದಿಲ್ಲ. ಈ ಕಗ್ಗ ನಮಗೊಂದು ಗಂಭೀರವಾದಂತಹ ಸತ್ಯವನ್ನೇ ಹೇಳುತ್ತೆ. ಮಾನವನ ಅಶಾಂತಿ ದುರ್ಬಲತೆ ಅಲ್ಲ, ಅದು ಆತ್ಮದ ಚೈತನ್ಯದ ಲಕ್ಷಣ ಅಂತ ಹೇಳಿ. ನಾಹಿ ಕಶ್ಚಿತ್ ಕ್ಷಣಮಪಿ ಜಾತು ನಿಷ್ಠತ್ಯ ಕರ್ಮಕೃತ. ಭಗವದ್ಗೀತೆಯ 3ನೇ ಅಧ್ಯಾಯದ 5ನೇ ಶ್ಲೋಕ ಇದನ್ನು ಹೇಳುತ್ತಲ್ವಾ? ಯಾರು ಒಂದು ಕ್ಷಣವೂ ಕೂಡ ಕಾರ್ಯವಿಲ್ಲದೆ ಇರಲಾರರು ಅಂತ. ಇದು DVG ಅವರ ಮಾತಿಗೆ ಸರಿ ಹೊಂದುತ್ತೆ ಅಂತ ಹೇಳ್ಬೋದು. ಮಾನವ ಸುಮ್ಮನಿರಲಾರ, ಏಕೆಂದರೆ ಅವನ ಸ್ವಭಾವವೇ ಚೇತನ. ಇಲ್ಲಿ ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಮ್ಮೆ ಮತ್ತೊಮ್ಮೆ ಅಂತಂದರೆ ಪುನಃ ಪುನಃ ಆತನ ಮನಸ್ಸು ಹೊಸ ಸಾಹಸಗಳನ್ನು ಮಾಡುವ ಕಡೆಗೆ ಪ್ರೇರೇಪಣೆಯನ್ನು ಕೊಡ್ತಾ ಹೋಗುತ್ತೆ. ಸನ್ನಿಹಿಸುವಂ ಸುಮ್ಮನಿರಲೊಲ್ಲದೆ ಮಾನವನು ಚಿನ್ಮಯತೆ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳಿದ್ರು. ಅಂದರೆ ಸುಮ್ಮನಿರೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನ ಒಂದು ಆತ್ಮ, ಆ ಒಂದು ಆತ್ಮಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಚೈತನ್ಯ ಆತನನ್ನು ಸುಮ್ಮನಿರೋದಕ್ಕೆ ಬಿಡೋದು ಕೂಡ ಇಲ್ಲ. ಚರೈವೇತಿ ಅಂಥೇಳಿ ಐತರಿಯ ಉಪನಿಷತ್ತಿನ ಒಂದು ಶ್ಲೋಕ, ಬಹಳ ಅರ್ಥಗರ್ಭಿತವಾದಂತಹ ಶ್ಲೋಕ ಇದು. ಮುಂದೆ ಸಾಗು, ಮುಂದೆ ವರಿ, ನಿಲ್ಲಬೇಡ ಅಂತಕ್ಕಂಥ ಮಾತನ್ನು ಈ ಒಂದು ಶ್ಲೋಕ ಹೇಳುತ್ತೆ. ಇದು ಮಾನವನ ನಿರಂತರ ಪ್ರಯತ್ನದ ಧರ್ಮವನ್ನು ಸೂಚಿಸ್ತಾ ಹೋಗುತ್ತೆ. ಅನೇಕ ಉದಾಹರಣೆಗಳೊಂದಿಗೆ ಈ ಒಂದು ವ್ಯಾಖ್ಯಾನವನ್ನು ಉಲ್ಲೇಖಿಸಬಹುದು. ಒಬ್ಬ ವಿಜ್ಞಾನಿ ಒಂದು ಆವಿಷ್ಕಾರ ಮಾಡಿದ್ರೂ ಅವನು ಅಲ್ಲಿಗೆ ನಿಲ್ಲಲ್ಲ. ಅವನ ಮನಸ್ಸು ಮತ್ತೆ ಮತ್ತೆ ಹೊಸ ಪ್ರಶ್ನೆಗಳತ್ತ ಓಡ್ತಾನೆ ಇರುತ್ತೆ. ಥಾಮಸ್ ಆಲ್ವಾ ಎಡಿಸನ್, ಈ ಮನುಷ್ಯನ ಒಂದು ಹೆಸರನ್ನು ಯಾರು ತಾನೇ ಕೇಳಿಲ್ಲ. ಬಲ್ಬನ್ನು ಕಂಡುಹಿಡಿದಂತಹ ಮಹಾನ್ ವಿಜ್ಞಾನಿ ಈತ. ಆದರೆ ನಿಮಗೆ ಗೊತ್ತಿದೆಯಾ, ಈತ ಬಲ್ಬನ್ನು ಕಂಡುಹಿಡಿಯೋದಕ್ಕೂ ಮುಂಚೆ ಸುಮಾರು 2000 ಸತಿ ಸೋತಿದ್ದ. ಆಗ ಯಾರೋ ಒಬ್ಬರು ಅವನನ್ನು ಕೀಟ್ಲೆ ಮಾಡೋದಕ್ಕೋಸ್ಕರ ಹೇಳಿದ್ರು, ನೀನೇನು ಮಹಾವಿಜ್ಞಾನಿ ಅಲ್ಲ, ಯಾಕೆ ಅಂತಂದರೆ ನೀನು ಇದನ್ನು ಕಂಡುಹಿಡಿಯೋದಕ್ಕೆ 2000 ಸತಿ ಸೋತಿದ್ದೀಯಾ ಅಂತ. ಆಗ ಥಾಮಸ್ ಆಲ್ವಾ ಎಡಿಸನ್ ಹೇಳುವಂತಹ ಮಾತು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಆತ ಹೇಳ್ದ, ನಾನು ಸೋತಿಲ್ಲ, ನನಗೆ ಗೊತ್ತಾಗಿದ್ದೇನು ಅಂದರೆ ಆ 2000 ಪ್ರಯತ್ನಗಳು ಬಲ್ಬನ್ನು ಕಂಡುಹಿಡಿಯಲ್ಲ ಅಂಥೇಳಿ. ಎಂಥ ಅದ್ಭುತವಾದಂಥ ವಿಚಾರ ನೋಡಿ. ಸಾವಿರಾರು ಪ್ರಯತ್ನಗಳ ನಂತರ ಬಲ್ಬನ್ನು ಒಬ್ಬ ಕಂಡುಹಿಡಿದ್ರೆ ಆತ ಅಲ್ಲಿಗೆ ನಿಂತನಾ? ಇಲ್ಲ.
ಆತನ ಪ್ರೇರಣೆ ಇನ್ನು ಹಲವಾರು ವಿಜ್ಞಾನಿಗಳಿಗೆ ಒಂದು ಸ್ರೋತವಾಯಿತು. ಆತನ ಒಂದು ಸೋಲಿನ ಒಂದು ಪ್ರಯತ್ನ ಹೇಗೆ ಗೆಲುವಿಗೆ ಕಾರಣವಾಯಿತು ಅಂತಕ್ಕಂತಹ ಪ್ರೇರಣೆಯಿಂದ ಇನ್ನೂ ಅನೇಕ ವಿಜ್ಞಾನಿಗಳು ಹೊರಹೊಮ್ಮಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೂ ಕೂಡ ಅವನು ಮತ್ತೊಂದು ಗುರಿಯನ್ನು ಹೊಂದ್ಕೊಳ್ತಾನಲ್ವಾ, ಅದು ಅವನೊಳಗಿರುವಂತಹ ಚೈತನ್ಯ ಅಂತಂದರೆ ತಪ್ಪಾಗಲ್ಲ. ಒಬ್ಬ ಸಾಧಕ ಧ್ಯಾನದಲ್ಲಿ ಶಾಂತಿಯನ್ನು ಕಂಡರೂ ಕೂಡ ಅವನು ಮೋಕ್ಷದತ್ತ ಸಾಗ್ತಾ ಹೋಗ್ತಾನೆ. ಏಕೆಂದರೆ ಆತ್ಮವು ಪರಿಪೂರ್ಣತೆಯನ್ನು ಹುಡುಕ್ತಾ ಹೋಗುತ್ತೆ. ಮಾನವನ ಒಳಗಿರುವಂತಹ ಅಶಾಂತಿ, ತೃಪ್ತಿ ಇಲ್ಲದ ಮನಸ್ಸು, ಇವುಗಳು ಸಮಸ್ಯೆನೇ ಅಲ್ಲ ಅಂತ ಹೇಳ್ಬೋದು. ಅವುಗಳು ಏನಪ್ಪ ಅಂತಂದರೆ ಆತ್ಮದ ಚೈತನ್ಯ ಸ್ವಭಾವದ ಲಕ್ಷಣಗಳು, ಚಿನ್ಮಯ ಸ್ವಭಾವದ ಲಕ್ಷಣಗಳು ಅಂತ ಹೇಳ್ಬೋದು. ಆದ್ದರಿಂದ ಹೊಸದನ್ನು ಕಲಿಬೇಕು, ಹೊಸದನ್ನು ಪ್ರಯತ್ನಿಸಬೇಕು, ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗಬೇಕು. ನಾವೆಲ್ಲರೂ ಕೂಡ ಏನು ಅರ್ಥ ಮಾಡ್ಕೋಬೇಕು ಈ ಒಂದು ಕಗ್ಗದಿಂದ ಅಂತಂದರೆ, ನೀನು ಏಕೆ ನಿಲ್ಲಲಾರೆ ಅಂತ ಯೋಚಿಸ್ತಾ ಇದೀಯಾ? ನಿನ್ನೊಳಗೆ ಆತ್ಮ ಚಿನ್ಮಯ, ಅದು ಚಲನೆಯ ಸ್ವರೂಪ, ಅದು ನಿನ್ನನ್ನು ನಿಲ್ಲೋದಕ್ಕೆ ಸುತರಾಂ ಬಿಡಲ್ಲ. ನೀನು ಹುಡುಕ್ತಿರುವುದು ಹೊರಗಿನ ಸಾಧನ ಅಲ್ಲ. ನಾವು ಯಾವುದನ್ನ ಹುಡುಕಿದ್ರೂ ಕೂಡ ಅದು ಹೊರಗಿನ ಸಾಧನ ಅಂತೂ ಅಲ್ವೇ ಅಲ್ಲ, ಅದು ನಮ್ಮ ಆತ್ಮದ ಪೂರ್ಣತೆ. ಆದ್ದರಿಂದ ಸಾಹಸಿಯಾಗಿರು, ಮುಂದುವರಿತಾ ಇರು, ನಿಲ್ಲಬೇಡ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳಿದ್ರಲ್ವಾ. ಯಾಕೆಂತಂದರೆ ಯಾವತ್ತೂ ಮನುಷ್ಯ ತನ್ನ ಚೈತನ್ಯದ ಸರಿಯಾದಂತಹ ಉಪಯೋಗವನ್ನು ಮಾಡ್ತಾನೋ ಆತನ ಜೀವನದಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಹೋಗ್ತಾನೆ. ಈ ಒಂದು ಅದ್ಭುತವಾದಂತಹ ಕಗ್ಗ ನಮಗೆ ಏನು ಹೇಳುತ್ತೆ ಅಂತಂದರೆ, ಎಷ್ಟು ಕಷ್ಟ, ತೊಂದರೆ, ಸೋಲು ಮತ್ತು ಅಲೆದಾಟಗಳನ್ನು ಅನುಭವಿಸಿದ್ರೂ ಕೂಡ ಸುಮ್ಮನಿರಲಾರದ ಪುನಃ ಹೊಸ ಪರಾಕ್ರಮಗಳಿಗೆ ಮನುಷ್ಯನು ಸಿದ್ಧನಾಗ್ತಾನಲ್ವಾ. ಬಿದ್ದೆಯಾ ಅಂದರೆ ಎದ್ದೆ ಅಂತ ಬರ್ತಾನಲ್ವಾ, ಅದು ಚಿನ್ಮಯತೆಯ ಆತ್ಮದ ಸ್ವರೂಪ ಅಂಥೇಳಿ. ಈ ಒಂದು ಸುಂದರವಾದಂತಹ ಕಗ್ಗ ನಮಗೆಲ್ಲರಿಗೂ ಕೂಡ ಒಂದು ಪ್ರೇರಣಾ ಸ್ರೋತವಾಗುತ್ತೆ ಅಂತಂದರೆ ತಪ್ಪಾಗಲ್ಲ. ಬನ್ನ ಬವಣೆಗಳ ತಾನೆನಿತನಿತು ಪಟಿರೆಯು ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಸನ್ನಹಿಸುವಂ ಸುಮ್ಮನಿರಲೊಲ್ಲದೆ ಮಾನವನು ಚಿನ್ಮಯತೆಯಾತ್ಮಗುಣ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.